ಮದುವೆ ಮುಹೂರ್ತವನ್ನ ಮುಗಿಸಿ ಪರೀಕ್ಷೆ ಬರೆಯೋದಕ್ಕೆ ವಧು ಒಬ್ಬರು ಓಡೋಡಿ ಬಂದಿದ್ದಾರೆ. ಮಾಂಗಲ್ಯ ಧಾರಣೆ ಆಗುತ್ತಲೇ ಪರೀಕ್ಷಾ ಕೇಂದ್ರಕ್ಕೆ ವಧು ದೌಡಾಯಿಸಿರುವಂತಹ ಸ್ಟೋರಿ ಇದು. ಅಂತಿಮ ವರ್ಷದ ಬಿಕಾಂನ ಪರೀಕ್ಷೆ ಬರೆದಂತಹ ನವವಧು ಕವನ ಇವತ್ತು ಬೆಳಗ್ಗೆ ತಮ್ಮ ಮಾಂಗಲ್ಯ ಧಾರಣೆ ಆದ ಬಳಿಕ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಮುಹೂರ್ತ ಇತ್ತು. ಆ ಬೆನ್ನಲ್ಲೇ ಎಕ್ಸಾಮ್ಗೆ ದೌಡಾಯಿಸಿದ್ದಾರೆ ಹಾಸನದ ನವವಧು ಕವನ. ಹಾಸನದ ಗುಡ್ಡೇನಹಳ್ಳಿಯ ದಿನೇಶ್ ಜೊತೆ ಕವನ ಅವರ ಮದುವೆ ಆಗಿತ್ತು. ಹಾಸನದ ಪ್ರೈಡ್ ಪದವಿ ಕಾಲೇಜಿನಲ್ಲಿ ಕವನ ಬಿಕಾಂ ವ್ಯಾಸಂಗವನ್ನ ಮಾಡ್ತಾ ಇದ್ದು ಇವತ್ತು ಅವರ ಮದುವೆ ಇತ್ತು. ಮದುವೆ ಮಂಟಪದಿಂದ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಅವರು ಬಂದಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂತಿಮ ವರ್ಷದ ಅಂದ್ರೆ ಕೊನೆಯ ವರ್ಷದ ಸಬ್ಜೆಕ್ಟ್ ನ ಎಕ್ಸಾಮ್ ಇರುವಂತಹ ಹಿನ್ನೆಲೆ ಪರೀಕ್ಷೆಗೆ ದೌಡಾಯಿಸಿದ್ದಾರೆ. ಪರೀಕ್ಷೆ ಬರೀಲೇಬೇಕನ್ನುವ ಕವನ ಆಸೆಗೆ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮದುವೆ ಮುಹೂರ್ತವನ್ನ ಮುಗಿಸಿ ವಧು ಒಬ್ಬರು ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನ ಬರಿತಿರೋದನ್ನ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇವತ್ತು ಹಾಸನದಲ್ಲಿ ಮದುವೆಯಾದಂತಹ ಯುವತಿಯೊಬ್ಬರು ತಮ್ಮ ಪರೀಕ್ಷೆಯ ಕುರಿತಾಗಿ ಬದ್ಧತೆಯನ್ನ ತೋರಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ಮದುವೆ ಮುಹೂರ್ತ ಇತ್ತು. ಮುಹೂರ್ತದ ಬೆನ್ನಲ್ಲೇ ತಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರ್ದು, ಒಂದಿಡೀ ವರ್ಷದ ಶ್ರಮ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಾರ್ದು ಅಂತ ಹೇಳಿ ಮದುವೆ ಮಂಟಪದಿಂದಾನೇ ಪರೀಕ್ಷಾ ಕೇಂದ್ರಕ್ಕೆ ಬಂದು ಬಿಕಾಂ ಅಂತಿಮ ವರ್ಷದ ಸಬ್ಜೆಕ್ಟ್ ಇವತ್ತು ಎಕ್ಸಾಮ್ ನಡೀತಾ ಇದೆಯಂತೆ. ಆ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ನವವಧು ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಮದುವೆ ಮಂಟಪದಿಂದಾನೇ ಅವ್ರು ಬಂದು ಪರೀಕ್ಷೆಯನ್ನ ಬರಿತಾ ಇರೋದು. ನಾವೆಲ್ಲರೂ ಅವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋಣ. ಬಿಕಾಸ್ ಮದುವೆಗೆ ಬೇಕಾದಷ್ಟು ಟೆನ್ಷನ್ಗಳಿರುತ್ತೆ, ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಇದ್ರ ಮಧ್ಯೆ ವಿದ್ಯಾಭ್ಯಾಸ. ಸೊ ಅವರು ಬರೀತಿರುವಂತಹ ಪರೀಕ್ಷೆಯಲ್ಲಿ ಅವರು ಉತ್ತಮ ಅಂಕದೊಂದಿಗೆ ತೇರ್ಗಡೆ ಆಗ್ಲಿ. We'll be right back.